ಕಥೆ 6 ಸಾವಿನ ಮಹತ್ವ. ಈ ಕಥೆಯಲ್ಲಿ ಸಾವು ಎಷ್ಟು ಮುಖ್ಯ, ಸಾಯದೆ ಬದುಕಿದರೆ ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಪ್ರಸಂಗದ ಮೂಲಕ ವಿವರಣೆ ಕೊಡ್ತೀವಿ. ಈ ಕಥೆಯನ್ನು ನಾನು ಯಾವುದೋ ಒಂದು ಪೇಪರ್ನಲ್ಲಿ ಓದಿದ ನೆನಪು, ಅದನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಒಮ್ಮೆ ಒಬ್ಬ ರಾಜನಿಗೆ ನಾನು ಸಾಯದೆ ಬದುಕಿರಬೇಕು, ಅಮರನಾಗಿ ಉಳ್ಕೋಬೇಕು ಅನ್ನುವಂತಹ ಆಸೆ ಹುಟ್ಕೊಳ್ತು. ಆಗ ಅದೇ ರಾಜ್ಯದ ಒಂದು ಊರಿನಲ್ಲಿ ಒಬ್ಬ ಮಹರ್ಷಿಗಳು ಯಾವಾಗಲೂ ತಪಸ್ ಮಾಡ್ತಾ ಕೂತ್ಕೊಂಡಿರ್ತಾ ಇದ್ರು. ಅವರ ಹತ್ರ ಹೋಗಿ, ಅವರು ದೈವಾಂಶ ಸಂಭೂತರಿರಬಹುದು ಅಂತಂದೇಳಿ ಹೋಗಿ ಅವರ ಹತ್ರ ಹೋಗಿ ಕೇಳ್ತಾನೆ ರಾಜ, ಮಹರ್ಷಿಗಳೇ, ನನಗೆ ಸಾವು ಬರದೇ ಇರೋ ರೀತಿ ಏನಾದರೂ ಗಿಡಮೂಲಿಕೆಗಳು ಅಥವಾ ಔಷಧಿಗಳು ಅಥವಾ ಏನಾದರೂ ಉಪಾಯ ಇದ್ದರೆ ತಿಳಿಸಿ ಅಂತ ಕೇಳ್ತಾನೆ. ಮಹರ್ಷಿಗಳು ಮನಸ್ಸಿನಲ್ಲೇ ನಕ್ಕು ಕಣ್ಣು ತೆಗೆದು ಹೇಳ್ತಾರೆ, ರಾಜ, ಇಲ್ಲಿಂದ 2 ಪರ್ವತಗಳನ್ನು ದಾಟಿ ಮುಂದೆ ಹೋದರೆ ಅಲ್ಲಿ ಒಂದು ಸರೋವರ ಸಿಗುತ್ತೆ. ಸ್ವಚ್ಛವಾದ ನೀರಿನಿಂದ ತುಂಬಿರ್ತಕ್ಕಂಥ ಸರೋವರ ಅದು. ಆ ಸರೋವರದ ನೀರನ್ನು ನೀನು ಕುಡಿದ್ರೆ ನೀನು ಅಮರನಾಗ್ತೀಯ, ನಿನಗೆ ಸಾವು ಅನ್ನೋದು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಬಹಳ ಖುಷಿಯಿಂದ ರಾಜ ತಕ್ಷಣವೇ ಪ್ರಯಾಣ ಬೆಳೆಸ್ದ. 2 ಪರ್ವತಗಳನ್ನು ದಾಟಿದ ತಕ್ಷಣ ಅವನ ಕಣ್ಣಿಗೆ ಮಹರ್ಷಿಗಳು ಹೇಳಿದ ಹಾಗೆ ಒಂದು ಸುಂದರವಾದ ಸರೋವರ ಕಣ್ಣಿಗೆ ಬಿತ್ತು. ಇನ್ನೇನು ಸರೋವರದ ನೀರನ್ನು ಕುಡಿಬೇಕು, ಅಷ್ಟರಲ್ಲಿ ಆ ಸರೋವರದ ಬಳಿ ಒಬ್ಬ ವ್ಯಕ್ತಿಯ ಆರ್ತನಾದ ಕೇಳಿಸ್ತು. ಅಳುತ್ತಾ ಕೂತ್ಕೊಂಡಿದ್ದ ಆ ವ್ಯಕ್ತಿ ನೋಡೋದಕ್ಕೆ ತುಂಬ ವಯಸ್ಸಾಗೋಗಿತ್ತು, ಶಕ್ತಿ ಇರಲಿಲ್ಲ. ಅಂತಹ ವ್ಯಕ್ತಿಯನ್ನು ಹೋಗಿ ರಾಜ ಮಾತಾಡಿಸ್ದ. ಯಾಕೆ ನೀನು ಈ ರೀತಿ ಅಳ್ತಾ ಕೂತಿದ್ಯಾ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ದ, ನಾನು ಈ ಸರೋವರದ ನೀರನ್ನು ಕುಡಿದು ಸಾವನ್ನು ಗೆದ್ದುಬಿಟ್ಟೆ. ಈಗ ನನಗೆ ಸಾವು ಬರೋದಿಲ್ಲ, ಆದರೆ ನನಗೆ ವಯಸ್ಸಾಗೋಯ್ತು. ಸಾವಿಗೆ ತಕ್ಕಂತೆ ಸಾವನ್ನು ಗೆದ್ದ ಹಾಗೆ ನನಗೆ ಯೌವನ ಸಿಕ್ಕಲಿಲ್ಲ, ವಯಸ್ಸಾಗ್ತಾ ಬಂತು. ನನ್ನ ವಯಸ್ಸು 90, 100 ಆದ ತಕ್ಷಣ ನನ್ನ ಮಕ್ಕಳೇ ನನ್ನನ್ನು ನೋಡಿಕೊಳ್ಳದೆ ಹೊರಗಡೆ ಹಾಕಿಬಿಟ್ರು. ವಯಸ್ಸಾಗಿರೋದ್ರಿಂದ ಬೇರೆ ಎಲ್ಲೂ ನನಗೆ ಆಶ್ರಯ ಸಿಗ್ತಾ ಇಲ್ಲ. ತಿನ್ನೋದಕ್ಕೆ ಅನ್ನ ಇಲ್ಲ, ಏನಿಲ್ಲ, ಮಾತಾಡೋದಕ್ಕೆ ಯಾರೂ ಇಲ್ಲ, ನನ್ನವರು ತನ್ನವರು ಅಂತ ಯಾರೂ ಇಲ್ಲ. ಹಾಗಾಗಿ ತುಂಬ ನೊಂದು ಇಲ್ಲಿ ಬಂದು ಕೂತಿದ್ದೀನಿ. ಆದರೆ ಏನು ಮಾಡಲಿ, ನಾನು ಈ ನೀರು ಕುಡ್ದಿರೋದ್ರಿಂದ ನನಗೆ ಸಾವು ಬರೋದಿಲ್ಲ. ಎಷ್ಟೇ ವರ್ಷಗಳಾದರೂ ಹೀಗೆ ಕೊರಗ್ತಾ ಬದುಕ್ತಾ ಇರಬೇಕು ನಾನು ಅಂತಂದೇಳಿ ಹೇಳ್ತಾನೆ. ಇದನ್ನು ಕೇಳಿ ರಾಜನಿಗೆ ತುಂಬ ಬೇಸರ ಆಗುತ್ತೆ. ಅಯ್ಯೋ ದೇವರೇ, ಇದೇನು ಹೀಗೆ, ಸಾವನ್ನು ಗೆದ್ದರೆ ಸಾಲದು, ಯೌವನ ಕೂಡ ಇರಬೇಕು, ಆಗ ಮಾತ್ರ ನಾನು ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಮತ್ತೆ ಅವನು ಮಹರ್ಷಿಗಳ ಹತ್ರ ವಾಪಸ್ ಹೋಗ್ತಾನೆ. ವಾಪಸ್ ಹೋಗಿ ಕೇಳ್ತಾನೆ, ಮಹರ್ಷಿಗಳೇ, ನನಗೆ ಸಾವನ್ನು ಗೆದ್ದರೆ ಮಾತ್ರ ಸಾಲದು, ಅಂದರೆ ಅಮರತ್ವ ಹೊಂದಿದ್ರೆ ಸಾಲದು, ನನಗೆ ಚಿರಕಾಲ ಯೌವನ ಕೂಡ ಇರಬೇಕು, ಇದಕ್ಕೆ ಏನಾದರೂ ಉಪಾಯ ತಿಳಿಸಿ ಅಂತ ಕೇಳ್ತಾನೆ. ಆಗ ಮಹರ್ಷಿಗಳು ಹೇಳ್ತಾರೆ, ಮಗು, ಆ 2 ಪರ್ವತವನ್ನು ದಾಟಿದ ನಂತರ ನಿನಗೆ ಸರೋವರ ಸಿಗುತ್ತೆ ಅಲ್ವಾ, ಅದರ ನಂತರ ಮತ್ತೊಂದು ಪರ್ವತ ಇದೆ. ಆ ಪರ್ವತವನ್ನು ದಾಟಿ ಮುಂದೆ ಹೋಗು. ಅಲ್ಲಿ ಒಂದು ಹಳದಿ ಬಣ್ಣದ ಹಣ್ಣುಗಳು ಬಿಟ್ಟಿರ್ತಕ್ಕಂಥ ಒಂದು ಮರ ಸಿಗುತ್ತೆ. ಆ ಮರದಿಂದ ಒಂದು ಹಣ್ಣನ್ನು ತೆಗೆದು ನೀನು ತಿನ್ನು. ಅದನ್ನು ತಿಂದ ಮಾತ್ರಕ್ಕೆ ನೀನು ಅಮರನೂ ಆಗ್ತೀಯ, ಅಂದರೆ ಸಾವನ್ನು ಗೆಲ್ತೀಯ, ಜೊತೆಗೆ ಶಾಶ್ವತವಾಗಿ ಯೌವನ ಸಿಗುತ್ತೆ ನಿನಗೆ ಅಂತ ಹೇಳ್ತಾರೆ ಮಹರ್ಷಿಗಳು. ಆಗ ರಾಜ ತುಂಬ ಖುಷಿಯಿಂದ ಮತ್ತೆ ಪ್ರಯಾಣವನ್ನು ಬೆಳೆಸ್ತಾನೆ. 3 ಪರ್ವತಗಳನ್ನು ದಾಟಿದಾಗ ಅವನ ಕಣ್ಣಿಗೆ ಒಂದು ಹಳದಿ ಬಣ್ಣದ ಹಣ್ಣುಗಳು ಬಿಟ್ಟಿರ್ತಕ್ಕಂಥ ಮರ ಕಾಣುತ್ತೆ. ಹತ್ತಿರ ಹೋಗ್ತಾನೆ. ತುಂಬ ಆಕರ್ಷಕವಾಗಿರುತ್ತೆ ಹಣ್ಣು. ಇನ್ನೇನು ಅದನ್ನು ಕಿತ್ಕೊಂಡು ತಿನ್ನಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ತುಂಬ ಗದ್ದಲ ಕೇಳಿಸುತ್ತೆ, ತುಂಬ ಗಲಾಟೆ ನಡೀತಾ ಇರೋ ರೀತಿ ಕೇಳಿಸುತ್ತೆ. ಏನಿದು ಗಲಾಟೆ ಅಂತಂದೇಳಿ ಹಣ್ಣನ್ನು ತಿನ್ನದೆ ಹಾಗೆ ಹೋಗಿ ನೋಡ್ತಾನೆ. ಅಲ್ಲಿ ಸುಮಾರು 4-5 ಜನ ಗಲಾಟೆ ಮಾಡ್ತಾ ಇರ್ತಾರೆ, ಒಬ್ಬರಿಗೊಬ್ಬರು ಕಿತ್ತಾಡ್ತಾ ಇರ್ತಾರೆ. ಏನಿದು, ಯಾಕೆ ಕಿತ್ತಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾನು ಈ ಹಣ್ಣನ್ನು ತಿಂದು ಸಾವನ್ನು ಗೆದ್ದೆ, ಜೊತೆಗೆ ಯೌವನ ಬಂತು.
ಆದರೆ ಇವರು ನಮ್ಮಪ್ಪ ನನಗೆ ಯಾವುದೇ ಆಸ್ತಿನಲ್ಲಿ ಪಾಲು ಕೊಡ್ತಾ ಇಲ್ಲ. ಎಷ್ಟು ಕಷ್ಟಪಟ್ಟು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಕೂಡ ನನಗೆ ಆಸ್ತಿನಲ್ಲಿ ಪಾಲು ಕೊಡ್ತಾ ಇಲ್ಲ, ಅದಕ್ಕೆ ನಾನು ಕಿತ್ತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿನ ಕೇಳಿದಾಗ, ನಾನು ಅವನ ತಂದೆ, ಅವನಿಗೆ ಈಗಾಗಲೇ 200 ವರ್ಷ ಆಗಿದೆ, ನನಗೆ 300 ವರ್ಷ ಆಗಿದೆ. ಇನ್ನು ಇವರೆಲ್ಲ ನನ್ನ ತಂದೆ, ನನ್ನ ತಾತಂದರು, ಅವರುಗಳಿಗೆ ನನಗಿಂತಲೂ 100 ವರ್ಷ ಜಾಸ್ತಿ ಆಗಿದೆ. ಅವರು ಯಾರೂ ಕೂಡ ನನಗೆ ಆಸ್ತಿಯನ್ನು ಬರ್ಕೊಡದೇ ಇರಬೇಕಾದ್ರೆ ನಾನು ನನ್ನ ಮಗನಿಗೆ ಹೇಗೆ ಆಸ್ತಿಯನ್ನು ಬರ್ಕೊಡೋದಕ್ಕೆ ಸಾಧ್ಯ? ಹಾಗಾಗಿ ನಾನು ಇದುವರೆಗೂ ಅವ್ರಿಗೆ ಆಸ್ತಿಯನ್ನು ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇದನ್ನು ನೋಡಿದ ರಾಜನಿಗೆ ಅನಿಸುತ್ತೆ, ನಾನು ಸಾವನ್ನು ಗೆದ್ದು ಯೌವನ ಉಳಿಸ್ಕೊಂಡಾಕ್ಷಣ ಏನೂ ಉಪಯೋಗ ಇಲ್ಲ. ಅನುಭವಿಸ್ಬೇಕಾಗಿರೋದೇನು ಅದನ್ನು ದೇವರು ಕೊಟ್ಟ ಆಯುಷ್ಯಲ್ಲೇ ಅನುಭವಿಸ್ಬೇಕು. ಮತ್ತು ನಾವು ಏನು ಸಾಧನೆ ಮಾಡಬೇಕು ಅದನ್ನು ದೇವರು ಕೊಟ್ಟ ಆಯುಷ್ಯಲ್ಲಿ ಮಾತ್ರವೇ ನಾವು ಸಾಧನೆ ಮಾಡಬೇಕು ಅಂತಂದೇಳಿ ಅರ್ಥ ಮಾಡಿಕೊಂಡು ತಕ್ಷಣ ಆ ಹಣ್ಣನ್ನು ಅಲ್ಲಿಯೇ ಬಿಟ್ಟುಬಿಟ್ಟು ಮಹರ್ಷಿಗಳ ಹತ್ರ ಬಂದು ಕೈ ಮುಗಿದು ಕ್ಷಮೆ ಕೇಳಿ, ನನಗೆ ಸಾವು ಬೇಕು, ಅಮರತ್ವ ಬೇಡ ಅಂತಂದೇಳಿ ಕೈ ಮುಗಿದು ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಅಂದರೆ, ಸಾವು ಎಲ್ಲರಿಗೂ ಖಚಿತ. ಹುಟ್ಟಿದವನು ಖಂಡಿತ ಸಾಯಲೇಬೇಕು. ಆ ದೇವರು ನಮಗೆ ಅಂತ ಏನು ಕೊಟ್ಟಿರ್ತಾರೆ ಆಯುಷ್ಯು, ಆ ಆಯುಷ್ಯನಲ್ಲಿ ನಾವು ಸಾಧ್ಯವಾದಷ್ಟು ಒಬ್ಬರಿಗೆ ತೊಂದರೆ ಕೊಡದೆ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಜನಕ್ಕೆ ಉಪಯೋಗ ಆಗೋ ರೀತಿ ನಡ್ಕೊಂಡು, ಅಂದರೆ ಅನುಕೂಲ ಮಾಡಿಕೊಟ್ಟು ಸಹಾಯ ಮಾಡಿ ಮಾನವೀಯತೆಯ ಗುಣಗಳನ್ನು ಬೆಳೆಸ್ಕೊಂಡು ಬದುಕಿದರೆ ಅದು ನಮ್ಮ ಜೀವನ ಸಾರ್ಥಕ ಅನ್ನಿಸ್ಕೊಳ್ಳುತ್ತೆ. ಅದು ಬಿಟ್ಟು ನಾನು 100 ವರ್ಷ ಬದುಕಬೇಕು, 1000 ವರ್ಷ ಬದುಕಬೇಕು ಅನ್ನೋವಂಥ ದುರಾಸೆನಲ್ಲಿ ನಮ್ಮ ಜೀವನವನ್ನು, ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಬಾರ್ದು ಅಂತ ಈ ಕತೆ ನೀತಿ ಹೇಳುತ್ತೆ.